ಹಾಂ ಕೊಡ್ತೀನಿ ಮುಂದಕ್ಕಂತೆ ಹೋಗು. ಯಾರೋ ಕೇಳ್ತಿದ್ರು ಪಾಪು ಹೆಂಗೆ ಮುಂದಕ್ಕೆ ಹೋಗ್ತಾಳೆ ಹೇಳಿ ತೋರಿಸಿ ವಿಡಿಯೋ ಮಾಡಿ ಅಂತ. ನೋಡಿ ಈ ಥರ ಹೋಗ್ತಾಳೆ ಮುಂದಕ್ಕೆ. ಅವ್ಳಿಗೆ ಏನಾದರೂ ಬೇಕಂದರೆ ಈ ಥರ ಹೋಗೋದು ಅಲ್ಲಮ್ಮ. ಹೊಯ್ ಕಳ್ಳಿ ಅಂತಾನೆ. ಈಗ ಮತ್ತೆ ಇನ್ನೊಂದು ಸತಿ ಮುಂದಕ್ಕೆ ಹೋಗು ಇಲ್ವಾ. ಈ ಥರ ಹೋಗ್ತಾಳೆ. ಮಂಡಿ ಮೇಲೆ ನಿಂತ್ಕೊತಾಳೆ, ಬಟ್ ಮಂಡಿ ತವ್ಕೊಂಡು ಹೋಗಲ್ಲ, ಹಿಂಗೆ ಹೋಗೋದು. ನೋಡಿ ಅವಳು ಪ್ಲೇ ಮ್ಯಾಟ್ ಎಲ್ಲಿದೆ, ಅವಳು ಎಲ್ಲಿ ಬಂದದ, ಅವಳು ಚಾಪೆ ಮೇಲೆ ಬಂದುಬಿಡ್ದಾಳೆ. ಅದು ದೊಡ್ಡದಾಗ ಹಾಕಲ್ಲ, ರಾಣಿ ಇದ್ದಾಳೆ ಅಂತ ಅಲ್ಲಮ್ಮ. ನಾವು ನಮ್ಮನೇಲಿದ್ದೀವಿ ಇವಾಗ. ತಾನೇ. ಸೊ ಆ್ಯಕ್ಚುಲಿ ನಮ್ಮ ಮನೆಗೆ ಬಂದುಬಿಟ್ವಿ. ನೆನ್ನೆ ಏನೋ ಬಂದ್ವಿ. ನನಗಂತೂ ಕೋಲ್ಡ್ ಆಗಿಬಿಟ್ಟಿದೆ, ತಲೆಯೆಲ್ಲ ಭಾರ ಆಗ್ತಾಯಿದೆ, ನೋಸ್ ಎಲ್ಲ ರನ್ನಿಂಗ್ ನೋಸ್ ಆಗಿಬಿಟ್ಟೈತೆ. ನೋಡೋಣ, ಇನ್ನೂ ಕಮ್ಮಿ ಆಗಲಿಲ್ಲ ಅಂದರೆ ಹಾಸ್ಪಿಟ್ಲ್ಗೆ ಹೋಗಬೇಕು. ವೀರೇಶ್ಗೂ ಹುಷಾರಿಲ್ಲ, ಅವರು ಕೂಡ ಮಲಗಿದ್ದಾರೆ. ನಾನೀಗ ಪಾರ್ಲರ್ಗೆ ಹೋಗಬೇಕು. ಪಾಪುಗೆ ಸ್ನಾನ ಮಾಡಿಸಿದ್ದಾಯಿತು. ಸೊ ಪಾರ್ಲರ್ಗೆ ಹೋಗಿ ಐಬ್ರೋ ಮಾಡಿಸ್ಕೊಂಡು ಜೊತೆಗೆ ವ್ಯಾಕ್ಸಿಂಗ್ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಸರಿ ಕಾಣ್ತಿದ್ದೀನ, ಅದಕ್ಕೆ ನಾನು ದಿನ ಸ್ನಾನ ಆಗಿಲ್ಲ. ಹೆಂಗೂ ವ್ಯಾಕ್ಸಿಂಗ್ ಮಾಡಿಸ್ಬೇಕಲ್ಲ, ಸೊ ಅದಕ್ಕೆ ವ್ಯಾಕ್ಸಿಂಗ್ ಮಾಡಿಸ್ಕೊಂಡು ಒಟ್ಟಿಗೆ ಬಂದು ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ನೇಲ್ಸ್ ನೋಡಿ ಕಾಣಿಸ್ತಾ ಇದೆಯಾ ಅಂದರೆ ದೂರದಿಂದ ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಏನೋ ಹತ್ತಿರದಿಂದ ಒಂಥರ ಅನಿಸುತ್ತೆ. ಸೊ ನೋಡೋಣ, ಮದುವೆ ಮುಗಿಲಿ, ಬೇರೆ ನೇಲ್ ಕಲರ್ ಹಾಕಬೇಕು, ನೇಲ್ ಪಾಲಿಶ್ ಕಲರು ಸ್ವಲ್ಪ ಡಾರ್ಕಾಗಿ ಹಾಕ್ಬಿಡ್ತೀನಿ, ಅವಾಗ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ ಮದುವೆ ಆದಮೇಲೆ. ನೋಡಿ. ಆ್ಯಂಡ್ ಇನ್ನೊಂದೇನೆಂದರೆ ಭಾನುವಾರ ಅರ್ಶಿನ ಶಾಸ್ತ್ರ ಇರುತ್ತೆ. ಸೊ ಅದಾದ್ರು ವೀಡಿಯೋ ಮಾಡ್ತೀನಿ. ನೋಡೋಣ, ಇವತ್ತು ಪಾರ್ಲರ್ಗೆ ಹೋಗ್ತೀನಲ್ಲ, ಅಲ್ಲೂ ಕೂಡ ವೀಡಿಯೋ ಆದರೆ ಮಾಡ್ಕೊತೀನಿ, ಇಲ್ಲಾಂದರೆ ಬಂದ ಮೇಲೆ ಮಾಡ್ತೀನಿ. ಸೊ ನೆನ್ನೆ ಬಂದ್ವಿ ನಾವು, ನಮ್ಮ ಅತ್ತೆ ಮಾವ ಕಾರ್ಡ್ ಕೊಡೋಕ್ಕೆಲ್ಲ ಬಂದಿದ್ದರು. ಸೊ ಅಂದರೆ ನನಗೂ ಹುಷಾರಿಲ್ದಂಗೆ ಆಗ್ತಾಯಿದೆ, ಅಂದರೆ ನೆಗಡಿ, ತಲೆಭಾರ, ಈಗ ಸ್ವಲ್ಪ ಏನಂತಾರೆ ಬಾಯೆಲ್ಲ ಕಸರೆ ಆಗ್ತಾಯಿದೆ. ಸೊ ಹಿಂಗೆ ಇತ್ತು ಅಂದರೆ ಸಾಯಂಕಾಲ ಹಾಸ್ಪಿಟ್ಲ್ಗೆ ಹೋಗಲೇಬೇಕು, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ ನಾನು. ಅಂದರೆ ಏನು ಕೆಲಸನೋ ಅಥವಾ ಏನೋ ಮಾಡೋಕ್ಕಾಗಲ್ಲ. ಆನ್ ಆಗೈತೆ ನೋಡಿ, ನನಗೆ ಕಾಣಿಸ್ತಾ ಇದೆಯಾ, ಬೇಬಿ ಹೇರ್ಸ್ ಬರ್ತಾಯಿದೆ ಇಲ್ಲಿ. ನನಗೆ ಇದೆಲ್ಲ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಇವಾಗ ಬರ್ತಾಯಿದೆ ಇಲ್ಲಿ ಈ ಕಡೆ ಎಲ್ಲ. ನೈಸ್ ಅಲ್ಲ. ಸೊ ಇವಳ ಮಲಗಿಸಿ ಪಾರ್ಲರ್ಗೆ ಹೋಗಬೇಕು. ಈಗ ಹೆಂಗೂ ಬೀರೇಶ್ ಮಲಗಿದ್ದಾರೆ, ಇವಳ ಮಲಗಿಸ್ಬಿಟ್ರೆ ಅವರು ನೋಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಗೈಸ್, ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಬಿಕಾಸ್ ನಾನು ಪಾರ್ಲರ್ಗೆ ಹೋಗಲೇ ಇಲ್ಲ. ಅದಾದಮೇಲೆ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿ ಮತ್ತು ತಾಳಿ ಇಸ್ಕೊಂಬರ್ಬೇಕಾಗಿತ್ತು. ಸೊ ಅಲ್ಲಿಗೆ ಹೋಗಿದ್ದೆ, ವ್ಲಾಗ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಹಾಸ್ಪಿಟ್ಲ್ ಕೂಡ ಹೋಗಿ ಬಂದೆ, ತುಂಬಾ ಆಗ್ತಿರ್ಲಿಲ್ಲ, ತಲೆಯೆಲ್ಲ ಭಾರ ಆಗ್ತಿತ್ತು. ಸೊ ಇವಾಗ ಪಾಪು ಇವಾಗ ಮಲಗಿದ್ಲು. ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಯಾಕಂటే ಸೀಸ್ಬಿಟ್ಟಿದ್ದೀರಾ? ಅದು ಆಯಿತು ಬಿಡ್ರಿ, ಘಾಟೆಲ್ಲ ಮತ್ತೆ ಮಾಡಬಾರ್ದಾ? ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ. ಆ ಸಿಪ್ಪೆ ಹೋಗ್ಬಿಡುತ್ತೆ, ಆಗಲೇಬೇಕು. ಧನಿಯಾ ಪೌಡ್ರಿಗೆ ಧನಿಯಾ, ಎಳ್ಳು, ಸೊ
ನಾನೇನು ಮಾಡ್ತಾ ಇಲ್ಲ, ಜಸ್ಟ್ ಪಾಪು ನೋಡ್ಕೊಳ್ಳೋದೇ ಕೆಲಸ ಆಗ್ತಾ ಇದೆ. ಇವಳು ನಾನು ಬಿಟ್ಟು ಇರ್ತಾನೆ ಇಲ್ಲ. ಆ್ಯಂಡ್ ವೀರೇಶ್ ಕೂಡ ಬೇರೆ ಕಡೆ ಹೋಗಿದ್ದಾರೆ ಕಾರ್ಡೆಲ್ಲ ಕೊಡೋದಕ್ಕೆ ಮತ್ತು ಸಾಮಾನೆಲ್ಲ ತರೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಎಲ್ಲ ನೋಡ್ತಾವಳು ಏನು ಮಾಡ್ತಾವಳು ಅಂತ. ನನ್ನ ಮುಖದಲ್ಲಂತೂ ಗುಳ್ಳೆಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ, ಏನು ಮಾಡೋಕ್ಕಾಗಲ್ಲ. ನೋಡಿ ರಾಣಿ ಅಲ್ಲಿ ಕಳೆ ಬೀಜ ಹಾಕಿದ್ರೆ ಕಳೆ ಬೀಜ ಹತ್ರ ಹೋಗೋದು ತಿನ್ನಕ್ಕೆ ಅಂತ. ಯಾರಾನ ಕಳೆ ಬೀಜ ತಿಂತಾ ಇರ್ತಾಳೆ ಅವಳಿಗೂ ಬೇಕು. ನಾನು ಎತ್ಕೊಳ್ಳೋಣ ಅಂತ ಇದ್ದೆ, ಬೇಡ ಏನೋ ಅಂತ ಬೈತಾರೆ ಅಂದ್ಬಿಟ್ಟು ಸುಮ್ಮನಾದೆ. ನೋಡಿದ್ರೆ ರಾಣಿಗೆ ಹಾಕೋರೆ ಕಳೆ ಬೀಜನ. ಓ ಅವತ್ತೇ ನೋಡಿ ನಮ್ಮನೆ ಹೆಲ್ಪ್ ಮಾಡ್ತಾವ್ರೆಲ್ಲ ಮದುವೆಗೆ ಅಂದ್ಬಿಟ್ಟು. ನೋಡಿ ಹೆಂಗೆ ತಿಂತಾಳೆ. ನೀನು ತಿಂತೀಮ್ಮ ರಾಣಿ ಥರ? ನೋಡಲ್ ರಾಣಿ ಹೆಂಗೆ ತಿಂತಾವಳೆ ಕಳೆ ಬೀಜನ. ನೋಡು ಒಂದು ಬಿಡ್ಲಿಲ್ಲ, ಹಾಕಿದ್ದವೆಲ್ಲ. ಹಾಲು ಮಾತ್ರ ಕುಡಿಬೇಡ, ಇಂಥವದಾಗ ತಿನ್ಬಿಡು. ನೋಡಿ 5 ಸರ ಕೂರಿಸ್ಬಿಟ್ಟಿದ್ದೀನಿ. ಅಲ್ಲೆಲ್ಲ ಮಾಡ್ತಿರೋದನ್ನ ನೋಡ್ಕೊಂಡಿದ್ದಾಳೆ ರಾಣಿ. ನೋಡ್ಕೊಂಡು ರಾಣಿ ಮಾತಾಡಿಸ್ತಾವಳೆ. ಹಾಯ್. ಓಯ್ಯೋಯ್ಯೋ ನಿಧಾನ ನಿಧಾನ. ಹೊಡಿ 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 ಹೊಡಿ. ಢಂಕಣಕ 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 ಢಂಕ್. ಹೊಡಿ ಹೊಡಿ ಇನ್ನ ಹೊಡಿ. ಹ್ಞೂ ಹೊಡಿ, ಟಮಟೆ ಹೊಡಿ. ಏ ರಾಣಿ ಡ್ಯಾನ್ಸ್ ಮಾಡೆ. ಮಲ್ಗೋಳೆ ನೋಡಿ, ನನ್ನ ಮಗಳು ಟಮಟೆ ಹೊಡಿತಾಳೆ, ಮಲ್ಗೋಳೆ. ಹೊಡಿಮ್ಮ. ಢಣ್ 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 ಹೊಡಿ. ಅಯ್ಯೋ ಶೇಪ್ ಕೊಡಿ. ಸೊ ಪಾರ್ಲರ್ಗೆ ಬಂದು ಆ್ಯಂಡ್ ವ್ಯಾಕ್ಸ್ ಕೂಡ ಮಾಡಿಸ್ದೆ. ಆ್ಯಂಡ್ ಮತ್ತೆ ಬೆಳಗ್ಗೆ 8:40 ನಮಗೆ 8:50. ಸೊ ಗೈಸ್ ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಾಯಿತು. ವ್ಯಾಕ್ಸ್ ಮಾಡಿಸಿ ಆ್ಯಂಡ್ ಐಬ್ರೋ ಮಾಡಿಸಿದ್ದೆ. ಸೊ ಇವತ್ತು ಬಂದು ಮೆಹಂದಿ ಹಾಕ್ತಾರೆ. ಮೆಹಂದಿ ಆರ್ಟಿಸ್ಟಿಗೆ ಬರೋಕ್ಕೆ ಹೇಳಿದ್ದೆ. ಸೊ ನಮ್ಮ ಅತ್ತೆಗೆ, ನನಗೆ ಮತ್ತು ನಮ್ಮ ಅಕ್ಕದಿರಿಬ್ಬರಿಗೆ ಮತ್ತು ವಿನೂ ಬರೋಕ್ಕೆ ಹೇಳಿದ್ದೀನಿ. ನೋಡ್ಬೇಕು ಅವಳು ಎಷ್ಟೊತ್ತಿಗೆ ಬರ್ತಾಳೆ ಅಂತ. ಸೊ ನಾನು ಪ್ರಿಪ್ರೇಷನ್ಸ್ ಅಂದರೆ ನಾವು ಏನೇನು ಪ್ರಿಪೇರ್ ಮಾಡ್ಕೋತೀವಿ ಅದನ್ನೆಲ್ಲ ಒಂದೇ ವ್ಲಾಗಲ್ಲಿ ಮಾಡ್ತಿದ್ದೀನಿ, ಒಂದೇ ವ್ಲಾಗ್ ಹಾಕ್ತೀನಿ. ಮತ್ತು ಅರ್ಶಿನ ಶಾಸ್ತ್ರದ್ದು ಬೇರೆ ಹಾಕ್ತೀನಿ. ಐ ಥಿಂಕ್ ಇದೆಲ್ಲ ಬಂದ ಮೇಲೆ ಅರ್ಶಿನ ಶಾಸ್ತ್ರದ್ದು ಬರುತ್ತೆ. ಅದಾದಮೇಲೆ ರಿಸೆಪ್ಷನ್ನು, ಅದಾದಮೇಲೆ ಇದು ಏನದು ಧಾರೆ, ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಮೆಹಂದಿ ಆರ್ಟಿಸ್ಟ್ಗೆ ಬರೋಕ್ಕೆ ಹೇಳಿದ್ದೆ. ಒಂದು 11 ಗಂಟೆಗೆ ಹೊರಡ್ತಾರಂತೆ. ಸೊ ಅಷ್ಟರಲ್ಲಿ ನಮ್ಮ ಅಕ್ಕನೂ ಬರ್ತಾರೆ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ, ನಾನು ಯಾವ ಥರ ಹಾಕಿಸ್ಕೊತೀನಿ ಅಂತ. ಆ್ಯಂಡ್ ಪಾಪನ್ನೂ ಕೂಡ ಮೇಂಟೈನ್ ಮಾಡಬೇಕು. ವೀರೇಶ್ಗೂ ಏನೋ ಬೇರೆ ಬೇರೆ ಕೆಲಸ ಇದೆ, ಅವರು ಇರೋಕ್ಕಾಗಲ್ಲ. ನೋಡೋಣ ಏನು ಮಾಡೋದು ಅಂತ. ನಿಮ್ಗೂ ಜೊತೆ ಶೇರ್ ಮಾಡ್ಕೊತೀನಿ, ನೋಡ್ತಾ ಇರಿ ಯಾವ ಥರ ಹಾಕಿಸ್ಕೊತೀವಿ ಅಂತ ಅಂದ್ಬಿಟ್ಟು. ಸೊ ಯಾ ಅವ್ರು ಬಂದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಮೆಹಂದಿ ಹಾಕ್ತಾ ಇದ್ದಾರೆ ಇವಾಗ. ಎಷ್ಟು ಮಕ್ಕನು ಇಲ್ಲಿ ನೋಡಿ, ಅವ್ರ ಮಗ ಅವ್ರ ಅಮ್ಮನ್ನ ಹಾಕಿಸ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ ಅಲ್ವಾ? ನೀವು ಊಟ ಮಾಡ್ತಾವ ನೆಕ್ಸ್ಟ್ ಅಕ್ಕ. ನಮ್ಮ ಮಗಳು ಕಿರಿಸ್ತಾವಳೆ ನೋಡಿ. ಅವ್ರ ತಾತ ಬಂದವ್ರೆ, ತಾತ ಜೊತೆ ಆಟ ಆಡ್ಕೊಂಡು ಇದ್ದಾಳೆ. ಹೆಂಗೋ ನಂಗೆ ಹೆಲ್ಪ್ ಆಯಿತು. ಏಯ್ ಬಾಯಿಗೆ ಹಾಕೋಬಾರ್ದು, ಅದೇ ಕೊಡ್ತೀನಿ. ಹಲೋ ಮೇಡಮ್. ಹಾಯ್ 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 ಹಾಯ್. ಹೋಗು. ಎಷ್ಟು ಸಖತ್ ಒಂದಿದ ಇಷ್ಟ ಆಯ್ತಾ? ಏನು ಹಾಕ್ಸ್ಕೊತೀಯಾ? ನೀನು ಹಾಕ್ಸ್ಕೊತೀಯ ಮೇಹಂದಿ? ನೀನು ಹಾಕ್ಸ್ಕೊತೀಯ ಮಗನೆ?
ಹೋಗಿ ಕೊಬ್ಬರಿ ಎಣ್ಣೆ ಗಿಬ್ರಿ ಎಣ್ಣೆ ಹಾಕು. ಅದೇ ಅದು ಇಬ್ಬರೆ ಎಣ್ಣೆ ಕೊಬ್ಬರಿ ಎಣ್ಣೆ ಓಕೆ ನೋಡ್ತಾವ್ರು ನೋಡ್ರಿ. ಬೇಗ ಬಾ, ಲೇಟ್ ಮಾಡ್ಬೇಡ. ಹ್ಞೂ ಅನ್ನೋದಷ್ಟೇ ನೀನು. ಹ್ಞೂ ನೋಡಿ ಎಂತ ಮತ್ತೆ ಹೇಳ್ತೀಯ. ಅಷ್ಟೇ, ಇನ್ನೇನಿಲ್ಲ ಇವತ್ತಿನ್ನೇನಿಲ್ಲ ಕೆಲಸ. ಬಾಯ್ ಬಾಯ್ ಬಾಯ್. ಹ್ಞೂ ಬಾಯ್ ಅಕ್ಕ. ಈಗ ನಾನು ಹಾಕ್ತಾ ಇದ್ದಾರೆ. ಓಕೆ, ಇಲ್ಲಿಂದ ಇಲ್ಲಿಗೆ. ಸೊ ಗೈಸ್, ಮೆಹಂದಿ ಹಾಕ್ಸ್ಕೊಂಡಿದ್ದಾಯ್ತು. ನಾನು ಬರೀ ಇಷ್ಟೇ ಸಾಕು ಅಂತ ಹಾಕ್ಸ್ಕೊಂಡಿದ್ದು. ಬಿಕಾಸ್ ಅಷ್ಟೆಲ್ಲ ಕುತ್ಕೊಳ್ಳೋದು ನಂಗೆ ಪೇಷನ್ಸ್ ಇಲ್ಲ. ಅಳ್ತಾಳೆ ಅಂತ ಅಂದ್ಬಿಟ್ಟು ಬರೀ ಡೀಟೇಲಿಂಗ್ ನೋಡ್ಬೋದು ನೀವು ಎಲ್ಲ. ಲೋಟಸ್ 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 ನಾನು ಸೀಮಂತಕ್ಕೆ ಹಾಕಿದ್ರಲ್ಲ, ಸೊ ಅವ್ರಿಗೇನೆ ಬುಕ್ ಮಾಡ್ಕೊಂಡಿದ್ದೆ, ಅವರೇ ಹಾಕಿದ್ದು. ಆ್ಯಂಡ್ ಇವಾಗ ನನ್ನ ಅತ್ತೆಗೆ ಹಾಕ್ತಾ ಇದ್ದಾರೆ. ಸೊ ಯಾ, ಮೆಹಂದಿದಾಯಿತು. ಆ್ಯಂಡ್ ನನ್ನ ಬ್ಲೌಸ್ ಬಂದಿದೆ. ಆ ಬ್ಲೌಸ್ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಅದನ್ನು ನಾನು ಇನ್ನೊಂದು ಯಾವುದಾದ್ರೂ ಬ್ಲಾಗಲ್ಲಿ ತೋರಿಸ್ತೀನಿ, ಬ್ಲೌಸ್ ಡೀಟೇಲಿಂಗ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಸೊ ಮದುವೆ ಆದಮೇಲೆ, ಹಾಂ ಮದುವೆ ಆದ್ಮೇಲೆ ವಿಡಿಯೋ ಯಾವಾಗ ಬರುತ್ತೆ ಗೊತ್ತಿಲ್ಲ, ಬಟ್ ತೋರಿಸ್ತೀನಿ ಆ ಡೀಟೇಲಿಂಗ್ ಹೆಂಗೆ ಬಂದಿದೆ ಅಂತ. ಈಗ ಸದ್ಯಕ್ಕೆ ಮೆಹಂದಿ ಎಲ್ಲ ಆಯಿತು, ಆರಬೇಕು. ನನ್ನ ಮಗಳು ನನ್ನೇ ನೋಡ್ತಿದ್ದಾಳೆ. ಹಾಯ್ ಹಾಯ್. ನೀವು ಕತ್ತಂತ್ರ ಓಕೆ, ಆಮೇಲೆ ಬಾಯ್ ಬಾಯ್. ಸೊ ಗೈಸ್, ಇವಾಗ ಟೈಮ್ ಬಂದು 11:15 ಎಲ್ಲ ಮಲ್ಗೋ ಟೈಮಲ್ಲಿ ಚಾಕ್ಲೇಟ್ ತಿನ್ನಬೇಕಂತೆ ವೀರೇಶ್. ಸೊ ಚಾಕ್ಲೇಟ್ ತೆಗಿತಾ ಇದ್ದಾರೆ ಇವಾಗ. ನೋಡಿ, ಮಗುನು ಮಲಗಿದ್ದಾಳೆ, ಇಲ್ಲಿ ತೋರ್ಸೋಕ್ಕಾಗಲ್ಲ, ಸ್ಪ್ಲಾಶ್ ಆನ್ ಆಗಿಬಿಟ್ಟೈತೆ. ಸೊ ಈಗ ಮೆಹಂದಿ ಎಲ್ಲ ಹಾಕಿದ್ದಾಯಿತು. ಇನ್ನೇನು ನಾಳೆ ಚೌಟ್ರಿಗೆ ಹೊರಡಬೇಕು. ನಾಳೆದು ಬೇರೆ ವ್ಲಾಗ್ ಮಾಡ್ತೀನಿ. ಇವತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಎಂಡ್ ಮಾಡೋದಕ್ಕೂ ಮುಂಚೆ ಚಪ್ರ ಹೇಗೆ ಹಾಕಿದ್ದಾರೆ ಮತ್ತು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಯಾ, ಆ್ಯಂಡ್ ವೀರೇಶ್ ಚಾಕ್ಲೇಟ್ ತಂದಿದ್ರು. 4 ಚಾಕ್ಲೇಟ್ ಇದೆ. ಒಂದು ರೈಸ್ ಕ್ರಿಸ್ಪ್ ಅಂತೆ, ಡಾರ್ಕ್ ನಟ್ಟಿ, ಆಮೇಲೆ ಮಿಲ್ಕ್. ಈ ಟೈಮಲ್ಲಿ ಹೆಂಗೆ ತಿಂತಿದ್ದಾರೆ ನೋಡಿ. ಮೊದಲೇ ಹೊಟ್ಟೆ ಸರಿ ಇಲ್ಲ ಅಂತಿದ್ದಾರೆ. ಸೊ ಯಾ, ಬನ್ನಿ ಹೊರಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಹೊರಗಡೆ ಹೋಗಿ ಚಪ್ರ ತೋರ್ಸೋಕ್ಕಾಗಲ್ಲ, ಇಲ್ಲಿಂದಾನೇ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಏನು ಕ್ಯಾಮ್ರಾ ಓಡಿಸಿಲ್ವಾ? ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಈ ಸಲ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಆ್ಯಂಡ್ ಇನ್ನೊಂದು ಹೇಳಿಲ್ಲಲ್ಲ, ನನ್ನ ತಂಗಿ ಬಂದಿದ್ದಾಳೆ, ಅವಳನ್ನೂ ಕೂಡ ತೋರಿಸಿಲ್ಲ. ಸೊ ಯಾ, ವಿನುತಾ ಇಸ್ ಹಿಯರ್. ಆ್ಯಂಡ್ ಅವಳು ಕೈ ಮೆಹಂದಿ ಹಾಕ್ಕೊಂಡಿದ್ದಾಳೆ. ಚಾಕ್ಲೇಟ್ ನೋಡಿ ಎಷ್ಟೊತ್ತಲ್ಲಿ ತಿಂತಿದ್ದಾಳೆ. ಸೊ ಇನ್ನೊಂದೇನೆಂದರೆ, ವಿನುತನ ಫ್ರೆಂಡು ಅವಳಿಗೆ ಹೇಳಲ್ಲಂತೆ, ನಾಳೆ ನಾಳಿದ್ದು ನೀನು ಬರ್ತಾ ಇಲ್ಲ ಅಲ್ವಾ ಅಂತ ಅಂದ್ಬಿಟ್ಟು. ಇವಳು ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳಿದಾಳೆ. ಸೊ ಅವಳು ಇಟ್ಕೊಂಡು, ನಾನು ನಿಮ್ಮ ಅಕ್ಕನ ವ್ಲಾಗ್ನ ಫಾಲೋ ಮಾಡ್ತೀನಿ, ಅವ್ರ ವ್ಲಾಗಲ್ಲಿ ಹೇಳಿದರು, ನನಗೆ ಬೇಜಾರಾದರೂ ನಿಮ್ಮ ಅಕ್ಕನ ವ್ಲಾಗ್ ನೋಡ್ತೀನಿ, ಟೈಮ್ ಪಾಸ್ ಆಗಬೇಕಾದ್ರೂ ನಿಮ್ಮ ಅಕ್ಕನ ವ್ಲಾಗ್ ನೋಡ್ತೀನಿ ಅಂತ ಹೇಳ್ತಿದ್ರಂತೆ. ಸೊ ನಾನು ಅದೇ ಹೇಳಿದೆ ನನಗೆ, ನೀನು ಹೇಳೋದಲ್ವಾ, ನೀನು ನಮ್ಮ ಅಕ್ಕನ ವ್ಲಾಗ್ ಅಷ್ಟೆಲ್ಲ ನೋಡ್ತೀಯ, ನಾನೇ ನೋಡಲ್ಲ ಅಂತ ರೇಗಿಸ್ತಾ ಇದ್ದೆ. ಅದನ್ನೇ ಹೇಳಿದ್ಲಂತೆ ನೋಡಿ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್ ವಿನತನ್ ಫ್ರೆಂಡ್, ಯಾರು ನೋಡಿದ್ದೀರೋ ಅವರು. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾ, ಆ್ಯಂಡ್ ನನ್ನ ತಂಗಿ ನನ್ನ ವ್ಲಾಗ್ಸ್ ನೋಡೋದೇ ಇಲ್ಲ, ಸ್ವಲ್ಪ ಉಗಿದು ಉಪ್ಪು ಖಾರ ಹಾಕಿ ನೋಡು ಅಂತ ಅಂದ್ಬಿಟ್ಟು ಅವಳು ನನ್ನ ವ್ಲಾಗ್ಸೇ ನೋಡೋಲ್ಲ. ನೀವೆಲ್ಲರೂ ನೋಡ್ತೀರ, ಬಟ್ ಇವಳೇ ನೋಡೋಲ್ಲ. ಬಿಕಾಸ್ ಆಫ್ ವ್ಲಾಗ್ಸ್ ನಾನು ನೋಡಿ ತಂಗಿ ಆದರೂ ನೋಡಬೇಕಲ್ವಾ ಹೆಂಗೆ ಬಂದಿದೆ ಏನು, ನಮ್ಮ ಅಕ್ಕ ಸರಿಯಾಗಿ ಮಾಡ್ತಿದ್ದಾಳ ಇಲ್ವಾ, ಕರೆಕ್ಷನ್ಸ್ ಏನಿದೆ ಅಂತ ಅಂದ್ಬಿಟ್ಟು ಅದೇನೂ ಮಾಡಲ್ಲ. ಅವಳು ಪಾಡುಗಳು ಸುಮ್ಮನೆ ಇರ್ತಾಳೆ. ನಮ್ಮ ಅಕ್ಕನ ಜಡ್ಜ್ಮೆಂಟ್ ಚೆನ್ನಾಗಿದೆ ನನಗಿಂತ. ಏನು ಡೌ ಮಾಡ್ತಾಳೆ ಅಂದರೆ ನಿಜವಾಗ್ಲೂ. ಸೊ ಯಾ, ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಕೇಳಿಸ್ಕೊಂಡಾಗ. ಸೊ ಥ್ಯಾಂಕ್ ಯು ಸೊ ಮಚ್. ಬಾಯ್.